ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ವೇದನ ಜೈಲಿಗೆ ಕಳ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ವಿಕ್ರಮ್ ಒಂದಾದ ತಕ್ಷಣ ನೀವು ವೇದನ ಜೈಲಿಂದ ಬಿಡ್ಸ್ಕೊಂಬಂದ್ಬಿಡಿ. ಐಡಿಯಾ ತುಂಬ ಚೆನ್ನಾಗಿದೆ, ಬ್ರಿಲಿಯಂಟ್, ಫ್ಯಾಬ್ಯುಲಸ್. ಆದರೆ ಇದೆಲ್ಲ ಆಗಬೇಕು ಅಂದರೆ ಅವರಿಬ್ರಿಗೆ ಗೊತ್ತಾಗದಿರೋ ಥರ ನಾವೊಂದಷ್ಟು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಈ ಸಲ ನಾವು ಖಂಡಿತ ಗೆಲ್ಬೇಕು. ಸಾಕ್ಷಿ, ಏನು ಹೇಳ್ತೀಯಾ? ಗೆಲ್ತೀವಿ ಸರ್. ನಾನೇನು ಬರ್ತೀನಿ. ಮಾತ್ರೆ ತಗೊಂಡಿಯಾ? ನನಗೆ ಗೊತ್ತಿತ್ತು ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ, ಅದಕ್ಕೆ ಮಾತ್ರೆ ತಂದಿದ್ದೀನಿ, ತಗೋ. ಅಯ್ಯೋ ಆಗಲ್ಲ ರೀ, ದಿನ ನನ್ನ ಕೈಲಿ ಮಾತ್ರೆ ತಗೊಳಕ್ ಆಗಲ್ಲ. ಹಾ ಮತ್ತೆ ನನಗ್ ಮಾತ್ರ ಹೇಳ್ತಿರ್ತೀಯ ಮಾತ್ರೆ ತಗೊಂಡ್ರ ಅದನ್ನೆಲ್ಲ ಟೈಮ್ ಸರಿಯಾಗಿ ತಗೋಬೇಕು, ಆರೋಗ್ಯ ಮುಖ್ಯ ಅಂತೆಲ್ಲ ಉಪದೇಶ ಮಾಡ್ತಿರ್ತೀಯ. ಏನು ತಗೊಳ್ಳೇಬೇಕಾ? ಖಂಡಿತ ತಗೋಬೇಕು, ತಗೋ. ಅದ್ ಸರಿ, ಏನಿಲ್ಲಿ ಒಬ್ಳೆ ನಿಂತಿದ್ಯಾ? ಓ, ಆ ಮಾಡಿ ಮೇಲೆ ಇರೋನ್ ಬಗ್ಗೆ ಅಲ್ವಾ ನೀನ್ ಚಿಂತೆ ಮಾಡ್ತಿರೋದು? ಆ ನಾಲಾಯಕನ ಬಗ್ಗೆ ಯೋಚನೆ ಮಾಡಿನೇ ನಿನ್ ಹೀಗಾಗಿರೋದು. ಯಾಕ್ರಿ, ತಾಯಿ ಮಗನ ಬಗ್ಗೆ ಯೋಚನೆ ಮಾಡೋದು ತಪ್ಪೇನ್ರಿ? ಒಳ್ಳೆ ದಾರಿಲಿದ್ದು ಸಂಸ್ಕಾರವಂತ ಮಗನಾಗಿ ಒಳ್ಳೆ ಜೀವನ ಮಾಡೋ ಮಗನಾಗಿದ್ದಿದ್ರೆ ಅವನ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಇವನು ಒಂದು ಮುಗಿದ ಮೇಲೆ ಇನ್ನೊಂದು ಮುಗಿದ ಮೇಲೆ ಮತ್ತೊಂದು, ಈ ತರ ತಲೆನೋವು ತರ ಇದ್ರೆ ಹ್ಯಾಗ್ ಸಹಿಸ್ಕೊಳ್ಳೋದು ಇವನ? ಅವ್ನು ಮಾಡಿರೋ ಎಲ್ಲಾ ತಪ್ಪುಗಳನ್ನ ಹೊಟ್ಟೆಗೆ ಹಾಕೊಳ್ಳೋಕೆ ನಾನು ಸಿದ್ಧ ಜಯ. ಆದ್ರೆ ಸಾಕ್ಷಿನ ತಂದು ನಮ್ಮ ತಲೆ ಮೇಲೆ ಕೂರಿಸಿದಾನಲ್ಲ, ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಆ ಹುಡುಗಿ ಅಂತೂ ಜಗಳಾಡೋಕ್ಕೆ ನನಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಕಾಯ್ತಿರುತ್ತೆ. ನನಗಂತೂ ಈ ಶಾಪದಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಈ ಎಲ್ಲದರ ನಡುವೆ ನೀನ್ ಬೇರೆ ಈ ಮನೆಗೆ ಆಗದಿರೋ ಮಗನ್ನ ನೆನ್ಸ್ಕೊಂಡು ಊಟ ಬಿಟ್ಟು ಮಾತ್ರೆ ಬಿಟ್ಟು ಹಠ ಮಾಡ್ತಾ ಕೂತ್ಕೋತೀಯ. ಅಯ್ಯೋ ಅದ್ ಹಾಗಲ್ಲ ರೀ. ಹಾಗೂ ಇಲ್ಲ ಹೀಗೂ ಇಲ್ಲ ಜಯ. ಅಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡ್ದಿರೋರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡಬೇಕು? ನೋಡು ಜಯ, ನಾನು ಯಾವಾಗ್ಲೂ ಹೇಳೋದು ಇಷ್ಟೇ, ನನಗ್ ನೀನು ನಿನಗ್ ನಾನು, ನಮ್ಗೆ ಬೇರೆ ಯಾರೂ ಇಲ್ಲ, ಅಷ್ಟೇ. ನಡಿ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಒಳಗೋಗೋಣ. ಏನ್ ತಲೆ ತೆಗೆಸ್ಕೊಂಡು ನಿಂತಿದ್ಯಾ? ನಡಿ ಬಾ.
ತಕ್ಷಣ ಈ ಆಟ ಸಾಮಾನ ಸ್ವಲ್ಪ ಆರಾಮಾಗಿ ಗತ್ತೆ ಇಟ್ಕೊಂಡಿರೋ, ಬೀಳಿಸ್ಬಿಟ್ರೆ ಕಷ್ಟ. ಪ್ರೀತಮ್, ನಾನೇನಾದ್ರೂ ಮನಸ್ಸು ಮಾಡಿದ್ರೆ ನಿನ್ ಗನ್ ತೆಗಿಯೋಕ್ಕಿಂತ ಮುಂಚೆ ನಿನ್ ಸಿಡಿ ಹೋಗ್ತಾ ಇರ್ತೀನಿ. ಆದ್ರೂ ನಾನು ಅದನ್ನ ಮಾಡಲ್ಲ. ನನ್ನ ಮದುವೆ ವಿಷಯದಲ್ಲಿ ಅಷ್ಟೆಲ್ಲ ಡಬಲ್ಗೆ ಮಾಡಿದ್ರು ನಿನ್ನ ಯಾಕೆ ಜೀವಂತ ಹೋಗ್ಬಿಟ್ಟಿದ್ದೀನಿ ಅಂತ ಗೊತ್ತಾ? ನನ್ನ ಬೇಳ್ತಾಳನ ನೀನು ನಿಜಕ್ಕೂ ಪ್ರೀತಿಸ್ತಿದ್ದಿ ಅಂತ ನನಗೆ ಗೊತ್ತಿರೋದಕ್ಕೆ. ಪ್ರೀತಿ ಅಂದ್ರೆ ಏನು, ಅದು ನಮ್ಮನ್ನ ಎಷ್ಟು ಕಾಡುತ್ತೆ, ಅದ್ರ ಬೆಲೆ ಏನು ಅಂತ ನನಗೆ ಈಗಷ್ಟೇ ಗೊತ್ತಾಗಿದೆ. ನೋಡ, ನಿನ್ನ ಪ್ರೀತಿನ ನಾನು ಗೌರವಿಸ್ತೀನಿ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಸಾಕ್ಷಿನ ಬಳಸ್ಕೊಂಡು ನನ್ನ ಬೇತಾಳನ್ನು ದೂರ ಮಾಡೋಕ್ಕೆ ಏನಾದರೂ ಪ್ರಯತ್ನ ಪಟ್ಟೆ ಅನ್ಕೋ, ನನ್ನ ದೇವರು ಆಂಜನೇಯ ಮೇಲೆ ಆಣೆ ಅಡ್ಡ ಕತ್ತರಿಸಾಕ್ಬಿಡ್ತೀನಿ ಕಣ. ಸಾಕ್ಷಿ ಒಳ್ಳೆಯವಳು, ಅವಳು ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ಅವಳ ವೀಕ್ನೆಸ್ನ ಬಳಸ್ಕೊಂಡು ದಾರಿಗೆ ಎಳಿಬೇಡ, ನಿಲ್ಲಿಸ್ಬಿಡು. ಪ್ರೀತಮ್, ಈ ಪ್ರಪಂಚದಲ್ಲಿ ನಮ್ದು ಯಾವುದೋ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಅದನ್ನು ಬಲವಂತವಾಗಿ ಪಡ್ಕೊಳಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೊ. ನನ್ನ ಬೇತಾಳನ್ನ ಮರ್ತ್ಬಿಡು. ನೋಡು ಪ್ರೀತಮ್, ನಮ್ಮನ್ನ ಬದುಕಕ್ಬಿಡು. ನೀನು ಯಾವುದಾದ್ರು ಒಂದು ಹುಡುಗಿನ ನೋಡಿ ಮದುವೆ ಮಾಡಿಕೊಂಡು ಸುಂದರವಾದ ಬದುಕನ್ನ ಕಟ್ಕೋ. ಅದನ್ನ ಬಿಟ್ಟು ನನ್ನ ಬೇರೆ ಮಾಡ್ತೀನಿ, ನನ್ನ ಬೇತಾಳ ಮಧ್ಯೆ ಬರ್ತೀನಿ, ಕಿತಾಪತಿ ಮಾಡ್ತೀನಿ, ಇದೆಲ್ಲ ನಿನ್ನ ತಲೆಯಲ್ಲಿದ್ರೆ ಕಿತ್ತಾಕ್ಬಿಡು. ಇಲ್ಲ ಅಂದರೆ ನಿನ್ನ ಫೋಟೋ ಫ್ರೇಮ್ ಇದೆಯಲ್ಲ, ಅದಕ್ಕೆ ಹಾರ ಹಾಕೋ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೀನಿ. ಹುಷಾರ್ ಪ್ರೀತಮ್, ಬರಲಾ? ನನ್ನ ಮುಂದೆ ನಿಲ್ಲೋದಕ್ಕೆ ಯೋಗ್ಯತೆ ಇಲ್ದಿದ್ದವನು, ನನ್ನ ಮುಂದೆ ಸಾರ್ ಅಂತ ಕೈ ಕೊಟ್ಟು ನಿಂತ್ಕೊಂತಿದ್ದವನು, ಇವತ್ತು ನನಗೆ ವಾರ್ನಿಂಗ್ ಕೊಡೋಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟಿದೆಯಲ್ಲ. ನೀನು ಎಚ್ಚರಿಕೆ ಕೊಡ್ತಿರೋದು ಪ್ರೀತಮ್ ಅನ್ನೋ ಲಾಯರ್ಗಲ್ಲ, ನರರೂಪದಲ್ಲಿರೋ ಯಮನಿಗೆ. ನಿನ್ನ ಕೊನೆ ದಿನಗಳು ಶುರುವಾಯಿತು ಕಣು. ನನಗಂತೂ ಈ ಶಾಪದಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಈ ಮನೆಗೆ ಆಗದಿರೋ ಮಗನ ನೆನೆಸ್ಕೊಂಡು ಊಟ ಬಿಟ್ಟು ಮಾತ್ರೆ ಬಿಟ್ಟು ಹಠ ಮಾಡ್ತಾ ಕೂತ್ಕೋತೀಯ. ನನಗ್ ನೀನು, ನಿನಗ್ ನಾನು, ನಮ್ಗೆ ಬೇರೆ ಯಾರೂ ಇಲ್ಲ. ಮಾವ ನಮ್ಮ ವಿಷಯದಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತಿದ್ರೆ ಅವ್ರ ಬಾಯಲ್ಲಿ ಈ ಥರ ಮಾತುಗಳು ಬರ್ತಿತ್ತ? ವಯಸ್ಸಾದ ಕಾಲದಲ್ಲಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಖುಷಿಯಾಗಿರ್ಬೇಕಾಗಿರೋರು ಅವರು. ಅದು ಬಿಟ್ಟು ದಿನ ಗೋಳಾಡ್ತಿದ್ದಾರೆ. ಇದ್ರ ಪಾಪ ನಮಗೆ ಸುತ್ಕೊಳ್ದೆ ಬಿಡುತ್ತಾ? ಏನ್ ಮಾಡೋದಪ್ಪ? ನಮ್ಮ ಸುತ್ತ ಇರೋ ಸಮಸ್ಯೆಗಳನ್ನ ಹೇಗೆ ಸಾಲ್ವ್ ಮಾಡೋದು? ಅವ್ರಿಗೆ ನೆಮ್ಮದಿ ಹೇಗೆ ಕೊಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಪ್ಪ, ಏನಪ್ಪ ಅರ್ಜೆಂಟಾಗಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ರೆ ಏನು ವಿಷಯ? ಒಂದ್ಸಲ ರೂಮ್ಗೆ ಹೋಗಿ ನೋಡು. ಅಪ್ಪ, ಮತ್ತೆ ಏನಾದರೂ ಪ್ರೀತು ಸೂಸೈಡ್ ಅಟೆಂಪ್ಟ್? ಅವಳು ಏನು ಮಾಡ್ತಿದ್ದಾನಂತ ನೀನೇ ಹೋಗಿ ನೋಡು.